Watch India's largest kids library only on Jio Hotstar. Download the app now. ಯಾವಾಗ ನೋಡಿದ್ರು ಮೋಟು ಬದಲು ನನಗೆ ರುಬ್ತಾ ಇರ್ತಾರೆ. ನನಗೂ ಮನ್ಸಾಗ್ತಾ ಇದೆ, ನಾನು ಅವ್ರನ್ನ ರುಬ್ಬೇಕು, ಅವರಿಗೆ ಹಾಕೊಂಡು ರುಬ್ಬೇಕು. ನನ್ನ ಬ್ರಿಲಿಯಂಟ್ ಬೋರ್ಡ್ ಅಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಕೇಳಿ ನನ್ ಪ್ಲಾನ್ ಕೇಳಿ. ಟೀ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಇದಕ್ಕೂ ಮುಂಚೆ ನಿಂಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಇವತ್ತಿನ ಎಲ್ಲ ಬಾಕಿನೂ ತೀರಿಸ್ಬಿಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು, ನಮಸ್ತೆ. ಅಲ್ಲ, ಇವನು ಜಾನೋ ಅಥವಾ ಅವನ್ ಬ್ರದರ್ ಗೊತ್ತಾಗ್ತಾ ಇಲ್ವಲ್ಲ. ನಮಸ್ತೆ ಮೋಟು ಅಣ್ಣ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಪುರ್ಸೊತ್ತಿದ್ದಾಗ ಮಾತಾಡ್ತೀನಿ ನಿಮ್ಮ ಹತ್ರ. ಮಿಸ್ಟರ್ ನಂಬರ್ 1 ಅಂಡ್ ಮಿಸ್ಟರ್ ನಂಬರ್ 2 ಬೇಗ ನಾಷ್ಟ ಮಾಡ್ಕೊಂಡು ಬಂದ್ಬಿಡಿ, ನಾವು ಕೆಲಸ ಮಾಡ್ಬೇಕು. ಲೆಟ್ಸ್ ಟೈಮ್ ಟು ವರ್ಕ್. ಮಿಸ್ಟರ್ ನಂಬರ್ 1 ಅಂಡ್ ಮಿಸ್ಟರ್ ನಂಬರ್ 2. ಅಲ್ಲ ಬ್ರದರ್ಸ್, ಇಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಿಲ್ವಲ್ಲ. ಕಾಡೊಳಗೆ ಗೂಸ ಕೊಡ ಬಾಬಾ ಬಂದಿದ್ದಾನೆ. ಅವ್ರ ಹತ್ರ ಗೂಸ ಇಡ್ಸ್ಕೊಂಡ್ರೆ ನಾವು ಒಳ್ಳೆ ಮನುಷ್ಯರಾಗ್ಬಿಡ್ತೀವಿ, ಒಳ್ಳೆಯವರು. ಅವನು ತಲ್ಲ ಉತ್ತರ ದಿಕ್ಕಲ್ಲಿ ನೋಡ್ತಾ ಇದ್ದಾನೆ. ಅಂದ್ರೆ ಅವರು ಅವ್ರ ಶಕ್ತಿನ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಅದು ಎಂತವ್ರಿಗೆ ಅಂದ್ರೆ ಯಾರು ಪ್ರತಿ ಸರಿನೂ ಅಪರಾಧಿನ ಹಿಡ್ಕೊಂತ ಇರ್ತಾರೆ. ಹಂಗದಾನಂದ್ರ ನಮ್ಮ ಮೋಟುನ ಇನ್ನಾರಂಗ ಹಾಕಕ್ಕಾಗ್ತೈತಿ. ಅರೆ ಮೋಟು, ನಾನ್ ಹೇಳ್ತಾ ಇದ್ದೀನಿ, ಹೋಗು. ಆ ಶಕ್ತಿ ತಗೊಂಡ್ಬಿಟ್ಟು ನೀನು ಈ ಫುರ್ಫುರಿ ನಗರ ಮಾತ್ರ ಅಲ್ಲ, ಅಕ್ಕಪಕ್ಕ ಎಲ್ಲಾ ಊರನ್ನು ಕಾಪಾಡ್ಬೋದು. ಕೇಳು, ನಾವು ಕೆಲ್ಸಕ್ಕೆ ಹೋಗ್ಬೇಕು. ಅಣ್ಣ ಅವ್ರೆ, ಎಷ್ಟು ಹಣ ಆಯ್ತು? 20. ನನಗ ನಂಬಿಕೆ ಬರುವಲ್ದಲ್ಲಪ್ಪ. ಜಾನು ಚಲೋ ಮನ್ಸ ಆಗ್ಬಿಟ್ಟನ, ಜ್ಞಾನೋದಯ ಆಯ್ತಾನ ಅವನಿಗ. ಇದು ಬಹಳ ಒಳ್ಳೆ ಬೆಳವಣಿಗೆ. ನಾನೀಗ ಬಾಬಾ ನೋಡಕ್ ಹೋಗ್ತಾ ಇದ್ದೀನಿ. ಅವ್ರ ಆಶೀರ್ವಾದ ತಗೊಂಡ್ಬಿಟ್ಟು ಅಪರಾಧಿಗಳಿಗೆ ಒಳ್ಳೆ ಮನುಷ್ಯನಾಗಿ ಮಾಡ್ಬಿಡ್ತೀನಿ ನಾನು. ಬರ್ತಾ ಇದ್ದೀನಿ ಬಾಬಾ. ಬಾ ಮೋಟು, ಬಾ. ಪ್ರಣಾಮಗಳು ಮಹಾರಾಜ್. ಅಡ್ಡ ಬಿದ್ದೆ. ಆದ್ರೆ ಮಹಾರಾಜ್, ತಮಗೆ ನನ್ನ ಹೆಸರು ಹ್ಯಾಂಗ್ ಗೊತ್ತಾಯ್ತು? ಮಗು, ನನ್ನ ದಿವ್ಯ ದೃಷ್ಟಿಯಿಂದ ನಿನ್ನ ಹೆಸರೇನು ಎಲ್ಲಾನು ನನಗ್ ಗೊತ್ತಾಗುತ್ತೆ. ನೀನ್ ಇಲ್ಲಿಗೆ ಯಾಕೆ ಬಂದಿದೀಯಾ ನನಗದು ಕೂಡ ಗೊತ್ತು, ಮತ್ತೆ ಇದು ಕೂಡ ಗೊತ್ತು. ನೀನ್ ನನ್ನ ಶಕ್ತಿ ಪಡೆಯೋದಕ್ಕೆ ಕರೆಕ್ಟ್ ಆಗಿರೋ ಒಳ್ಳೆ ಮನುಷ್ಯ ನೀನು ಅಂತ ಕೂಡ ಗೊತ್ತು. ನಿಜ ತಾನೇ? ಹಂಗಾದ್ರೆ ಮಹಾರಾಜ್, ತಾವು ನನ್ನ ಶಿಷ್ಯನಾಗಿ ಮಾಡ್ಕೊಂಬಿಡಿ ಪ್ಲೀಸ್. ಆದ್ರೆ ಮಗು, ಶಿಷ್ಯ ಆಗೋದಕ್ಕೆ ಒಂದ್ ಷರತ್ತಿದೆ. ನೀನು ಗುರುವಿನಿಂದ 1,000 ಗೂಸ ತಿನ್ಬೇಕಾಗತ್ತೆ. ಇದರಿಂದ ನನ್ನ ಎಲ್ಲಾ ತಪಸ್ಸು, ಶಕ್ತಿ, ವಿದ್ಯಾ ನಿನ್ನ ದೇಹದೊಳಗೆ ಬಂದ್ಬಿಡುತ್ತೆ. ಅದರಿಂದ ನೀನ್ ಏನಾಗ್ತೀಯ ಅಂದ್ರೆ, ನೀನ್ ಯಾರಿಗ್ ಗೂಸ ಕೊಡ್ತೀಯ ಅವ್ರು ಒಳ್ಳೆ ಮನುಷ್ಯರಾಗೋಗ್ಬಿಡ್ತಾರೆ. ಸರಿ ಮಹಾರಾಜ್, ಸರಿ, ಹೊಡೀರಿ. ಎಷ್ಟು ಬೇಕಾದ್ರೂ ಹೊಡೀರಿ, ನಂಗೆ ನಾನ್ ರೆಡಿ ಆಗಿದ್ದೀನಿ ಮಹಾರಾಜ್. ಹಾಗ ಬಾ ಮಗು, ಬಾ. ಗುಡಿಸ್ಲೊಳಗಡೆ ನಿನ್ನ ಗುಡಿಸ ಹಾಕ್ಬಿಡ್ತೀನಿ, ಮತ್ತೆ ನಿನ್ನ ಆಸೆನ ಪೂರ್ತಿಗೊಳಿಸ್ತೀನಿ. ಮಹಾರಾಜ್, ಆಯ್ತಾ? ಹೊಡೆದಿದ್ದಲ್ಲ ಆಯ್ತಾ? ಇಲ್ಲ ಮಗು, ಇಲ್ಲ. ಇನ್ನು ಬರೀ 420 ಆಗಿದೆ ಅಷ್ಟೇ. ಆದ್ರೆ ನೀನು ಇದ್ರಿಂದಾನೆ ಜನಗಳಿಗೆ ಸಹಾಯ ಮಾಡಬಹುದು. ಹೋಗು, ಇವತ್ತು ನಿನ್ನ ಟೆಸ್ಟ್ ಇದೆ. ಎಕ್ಸಾಮಾ? ಊರಲ್ಲಿ ಹಳದಿ ಗ್ಯಾಂಗ್ ಒಂದು ಬಂದಿದೆ. ಮತ್ ಯಾರು ಎಲ್ಲೋ ಬಟ್ಟೆಯಲ್ಲಿ ನಿನಗೆ ಕಾಣಿಸ್ತಾರೆ ಅವ್ರಿಗೆಲ್ಲರಿಗೂ ಕುಟ್ಟಬೇಕು, ರುಬ್ಬಬೇಕು, ಟಿಂಕರಿಂಗ್ ಮಾಡಬೇಕು. ಅದ್ರಲ್ಲಿ ನಿನ್ ಗೆಳೆಯರಾದ ಗಸಿಟಾರಾಮ್, ಜಟ್ಕಾ, ಚಿಂಗಮ್ ಮತ್ತೆ ಪತ್ಲು ಅವ್ರು ಮಾಸ್ಕ್ ಹಾಕೊಂಡಿರ್ತಾರೆ. ಆದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಮೂರ್ಖ ಆಗ್ಬಾರ್ದು. ಮೂರ್ಖ ಆಗ್ಬಿಟ್ಟು ಫೇಲ್ ಆಗ್ಬಾರ್ದು. ಅವ್ರನ್ನ ರುಬ್ಬು. ಈಗ ಹೋಗಿ ಅವ್ರನ್ನ ಸರಿ ಮಾಡ್ಬಿಡ್ತೀನಿ ಬಾಬಾ. ರುಬ್ಬಾಕ್ಬಿಡ್ತೀನಿ ಅವ್ರನ್ನ. ಇವಾಗ ಊರಲ್ಲಿ ಕೂಡ ಮೋಟು ಒದೆ ತಿಂತಾನೆ. ಇವಾಗ ನನ್ ದ್ವೇಷ ಮುಗ್ದೋಗ್ಬಿಡುತ್ತೆ. ಜಾನ್ ಅರೆ ಬಾಬಾ, ಸಖತ್ತಾಗಿ ಹೊಡೆದಾಕ್ಬಿಟ್ಟ ನನಗೆ. ಅರೆ ಪತ್ಲು ಇಲ್ಲಿ ಬರ್ತಾ ಇದ್ದಾನೆ. ನಾನು ನೋಡ್ಬಿಟ್ಟ ತಕ್ಷಣ ಕೇಳ್ತಾನೆ ಎಲ್ಲೋಗಿದೆ ಅಂತ. ಮುಚ್ಚಿಕೊಂಡ್ಬಿಡ್ಬೇಕು ನೋಡಕ್ ಮುಂಚೆ. ಅಯ್ಯೋ, ಮೋಟಿಗೆ ಏನಾಯ್ತು ಹಂಗ ಓಡ್ಬಿಟ್ಟ? ಮೋಟು ಏನೋ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ವಿಚಾರಿಸ್ಲೇಬೇಕೀಗ. ಹಲೋ ಸರ್, ಇದು ನಮ್ ಕಂಪನಿಯ ಪ್ರಮೋಷನ್ ಟೀ ಶರ್ಟ್. ಈ ಶರ್ಟ್ ನ ಹಾಕೊಳ್ಳಿ ನೀವು, ಇದು ನಿಮ್ ಶರ್ಟು.
ಸರ್ ಈ ಶರ್ಟ್ ನ ಹಾಕೊಳ್ಳಿ. ನಾವು ಚಾರಿಟಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ. ಇದನ್ನ ಹಾಕೊಂಡು ತಿರುಗಾಡಿ ಸರ್. ಈ ಹಳದಿ ಬಣ್ಣ ಈ ನಗರದ ಶಾಂತಿಯ ಸಂಕೇತ ಆಗಿರುತ್ತೆ ಸರ್. ಅಯ್ಯಮ್ಮ, ಹಳದಿ ಟೀ ಶರ್ಟ್. ನಾನು ಊರಿನ ಶಾಂತಿಗೋಸ್ಕರ ಈ ಟೀ ಶರ್ಟ್ ಹಾಕ್ಕೋತೀನಿ. ಈಗ್ಲೇ ಹಾಕ್ಕೊಂಡ್ಬಿಡ್ತೀನಿ. ಅಯ್ಯಮ್ಮ, ಎಲ್ಲೋ ಗ್ಯಾಂಗ್ ಬಂದ್ಬಿಡ್ತು. ಎಲ್ಲೋ ಹಳದಿ ಗ್ಯಾಂಗು ನಿಂತ್ಕೊಳ್ಳಿ. ನಿಂತ್ಕೊಳ್ಳೋದ? ಅಯ್ಯಮ್ಮ, ಮೋಟು ನಿನಗೆ ಏನಾಯ್ತು? ಈಗಲೇ ಹೇಳ್ತೀನಿ. ಹಂಗ? ಅಯ್ಯೋ! ಅಯ್ಯಮ್ಮ, ಮೋಟಿಗೆ ತಲೆಗೆಲ್ಲ ಕೆಟ್ಟೋಗಿದ್ಯಾ? ಇವತ್ತು ಅಮಾವಾಸ್ಯನ? ಏನೋ ಗೊತ್ತಿಲ್ಲಪ್ಪ, ಸಕ್ಕತ್ತ ಹೊಡೆದ್ಬಿಟ್ಟ. ಚೆಕ್ ಮಾಡ್ಬೇಕಪ್ಪ, ಕೆಳಗಡೆ ಹೋಗೋಣ ಬರ್ರಪ್ಪ. ಅಯ್ಯಮ್ಮ, ಮೋಟು ಯಾಕೆ ಕೊಡ್ದೆ? ಹಾರೋ ಕೊಡ್ದಿಲ್ಲ. ಬಾಬಾ, ಅವ್ರು ಸರಿ ಹೋಗ್ಲಿಲ್ಲ, ಉಲ್ಟಾ ನನಗೆ ಸರಿಯಾಗಿ ಚರ್ಚ್ ಕಳಿಸ್ಬಿಟ್ರು ಬಾಬಾ. ನಾಳೆ ಸುಧಾರಿಸಬಹುದು ಅವರು. ಏನಂದ್ರೆ ನಿನಗಿನ್ನು ಪೂರ್ತಿ ಡೋಸ್ ಸಿಕ್ಕಿಲ್ಲ ಅಲ್ವಾ? ಅದು ಪೂರ್ತಿ ಆದ್ರೆ ಎಲ್ಲ ಸರಿ ಹೋಗುತ್ತೆಪ್ಪ. ಬಾ ಇವಾಗ ಗುಡಿಸಲೊಳಗಡೆ. ಇನ್ನು ನಿನ್ನ ಗುಡಿಸೋದು ಬಾಕಿ ಇದೆ. ಬಾ ಒಳಗೆ. ಹೇ, ಮತ್ತೇನಾ? ಈಗ ತಾನೇ ಅವ್ರ ಹತ್ರ ಒದೆ ತಿನ್ಕೊಂಡ್ ಬಂದಿದ್ದೀನಿ ಬಾಬಾ. ಇವತ್ತಿಗೆ ಇಷ್ಟು ಸಾಕ್ ಮಾಡ್ತೀನಿ. ಇವಾಗ ಬರೀ 100 ಮಾತ್ರ ಬಾಕಿ ಇದೆ. ನಾಳೆ ಮತ್ತೆ ಬರ್ಬೇಕು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಚಿಂಗಮ್ ಸರ್, ಹಳದಿ ಗ್ಯಾಂಗ್ ಅವರು ನಿಮ್ ತರ ಮಾಸ್ಕ್ ಹಾಕೊಂಡ್ಬಿಟ್ಟು ಸಿಟಿ ಫುಲ್ ಓಡಾಡ್ತಾ ಇದಾರೆ. ನಾವು ಒಬ್ಬೊಬ್ಬರಿಗೂ ಕೊಟ್ಟೆ ನೋಡಿ ಸಖತ್ತಾಗಿ. ನನ್ನ ಕೆನ್ನೆಗಳು ಇನ್ನೂ ಕೂಡ ನೋಯ್ತಾ ಇವೆ. ಅಯ್ಯೋ, ನನ್ ಸೊಂಟನೆ ಮುರಿದಪ್ಪ. ಮೋಟು, ನೀನು ಹಳದಿ ಗ್ಯಾಂಗ್ ಅಲ್ಲಪ್ಪ, ನಮಗೆ ಹೊಡೆದ್ಬಿಟ್ಟೆ ಕಣಪ್ಪ. ಮೋಟು, ನೀನು ಬಾಬಾ ಜಾನ್ ಅಂತ ಹುಡುಕೊಂಡು ಹೋಗಿದ್ಯಲ್ಲ, ಅವ್ನ್ ಬೇರೆ ಯಾರು ಅಲ್ಲ ಕಣ, ಕುಳ್ಳ ಜಾನು. ಏನಂದೆ? ನಾನು ಈಗ ತಾನೇ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಕಣ. ನೀನೆಲ್ಲ ಸತ್ಯ ಹೇಳ್ಬೇಕು ನನ್ನ ಹತ್ರ. ಏನಾಯ್ತು ಹೇಳ? ಈಗ್ಲೇ ಹೇಳ್ತೀನಿ. ಅವನು ಮೊದ್ಲು ಆ ನಕಲಿ ಬಾಬಾ ಜಾನು ನಂಗೆ ಸಖತ್ ಹೊಡೆದಾಕ್ಬಿಟ್ಟ. ಈಗ ನಾನು ಹೋಗಿ ಸಖತ್ ಹೊಡೆದಾಕ್ಬಿಡ್ತೀನಿ. ನಿನ್ ಬಿಡಲ್ಲ ಕಣೋ ಜಾ. ಮೋಟು, ನಿಂತ್ಕೊಳ್ಳೋ ಹಂಗಲ್ಲ ಕಣ. ನೋಡ, ನನ್ ಮಾತು ಕೇಳ. ಅವನ್ ಯಾವಲ್ಲೂ ನಿನ್ನ ಗೂಬೆ ಮಾಡ್ತಾನೆ ಇರ್ತಾನೆ, ನೀನು ಗೂಬೆ ಆಗ್ತಾನೆ ಇರ್ತೀಯ. ಒಳ್ಳೆ ಗೂಬೆ ನೀನು. ಈಗ ಕೇಳಿಸ್ಕೊ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಬನ್ನಿ. ಬಾಬಾ, ಪ್ರಣಾಮಗಳು ಬಾಬಾ. ಬಾಬಾ, ನೆನ್ನೆ ರಾತ್ರಿ ತಾವು ಹೋಗಿ ನನ್ ಕನ್ಸಲ್ ಬಂದ್ಬಿಟ್ಟಿದ್ರಿ. ಕನ್ಸಲ್ ಬಂದು ಮತ್ತೆ 1000 ಗೂಸ ತಿನ್ಬೇಕು ಅಂತ ಹೇಳಿದ್ರಿ ಬಾಬಾ. ಅಲೋ ಬಾಬಾ, ಕನ್ಸು ನನ್ಸಾಗುತ್ತಲ್ವಾ? ಹೇಳಿ ಬಾಬಾ. ಈ ಗೋಬೆಗೆ ಇನ್ನು 1000 ಏಟು ಕೊಡೋ ಅವಕಾಶ ಸಿಕ್ತ. ಮೋಟು, ಕನಸು ನಿಜ ಆಗುತ್ತೆ. ನಿಜವಾಗ್ಲೂ ಆಗುತ್ತೆ. 100% ನಿಜ ಆಗುತ್ತೆ. ನಾನೇ ಕನ್ಸಲ್ ಬಂದು ನಿಂಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ, ಹುಕುಂ ಕೊಡ್ತಾ ಇದ್ದೆ. ಬಾಬಾ, ಎಂತ ಕನ್ಸು ಗೊತ್ತಾ ಬಾಬಾ? ಕನ್ಸಲ್ಲಿ ನೀವು ಹಂಗ್ ಹೊಡೆದ್ರಿ, ಹಿಂಗ್ ಹೊಡೆದ್ರಿ, ಚಚ್ಬಿಟ್ರಿ, ಹೆಂಗಂಗ ಹೊಡೆದ್ಬಿಟ್ರಿ ಬಾಬಾ. ಆಮೇಲೆ ತಾವು ಸಾರಿನಿ ಕೇಳ್ಕೊಂಡ್ರಿ. ಹೂ ಬಾಬಾ. ಸಾರಿ ಹೇಳಿದ್ನ, ಆದ್ರೆ ಸಾರಿ ಯಾಕೆ ಹೇಳ್ದೆ? ತಾವು ಹೇಳಿದ್ರಿ ನಾನು 1000 ಜಾಗದಲ್ಲಿ 2000 ಗೂಸ ಕೊಟ್ಬಿಟ್ಟೆ ಅಂತ. ಸಾರಿ. ನೀನ್ ಯಾವಾಗ ನನ್ನ ಭೇಟಿ ಮಾಡಕ್ ಬರ್ತೀಯೋ ಅವಾಗ ನಾನು ಎಳ್ಕೊಂಡು ಕುಟೀರಿಗೆ ಕರ್ಕೊಂಡು 1000 ಗೂಸ ಕೊಡು, ಅಲ್ಲಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಿ ಬಾಬಾ. ಬಾಬಾ, ತಾವೇ ಹುಕುಂ ಕೊಟ್ಟಿದ್ದೀರಾ ಅಂದ್ಮೇಲೆ? ಇಲ್ಲ, ನಾನ್ ಯಾವತ್ತೂ ಆ ರೀತಿ ಹುಕುಂ ಕೊಡೋದಿಲ್ಲ. ನಿಜ ಹೇಳಿದ್ರಿ ಬಾಬಾ, ಹೇಳಿದ್ರಿ. ಮತ್ತೆ ಅದನ್ನು ಹೇಳಿದ್ರಿ, ನಾನು ಎಷ್ಟೇ ಬೇಡ ಅಂದ್ರು ನೀನು ನಂಬೇಡ, ನಾನು ಬಹಳ ಪಾಪ ಮಾಡಿದೀನಿ ಅಂತ ಹೇಳಿದ್ರಿ. ಅದಕ್ಕೆ ಬನ್ನಿ ಬಾಬಾ, ಒಳಗಡೆ ಬನ್ನಿ ಬಾಬಾ, ಬನ್ನಿ. ಹೊಡಿಬಾರ್ದು. 300, 400, 500, 700. ಆಯ್ತಲ್ವಾ 1000? ಇಲ್ಲ ಬಾಬಾ, ಇಲ್ಲ. ಈಗ ಬರೀ 250 ಮಾತ್ರ ಆಗಿರೋದು ಗೂಸ. ಜಸ್ಟ್ 250 ಓನ್ಲಿ.
ಅರೆ ಅಣ್ಣ ಇದು ಚೀಟಿಂಗ್ ಮಾಡ್ತಾ ಇದೀಯ ನೀನು. ಅಯ್ಯಪ್ಪ ಪ್ರಣಾಮಗಳು ಗೂಸ ಬಾಬಾ ಅವ್ರಿಗೆ. ಒಳಗಡೆ ನಡೀರಿ ಬಾಬಾ ಅವ್ರೆ, ನಂದು ಬ್ಯಾಲೆನ್ಸ್ ಗೂಸ ಇದೆ, ಇಕ್ಕಬೇಕು. ಸರ್ ನೀವಾ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟಿದ್ರೆ ಎಲ್ಲ ಗೊತ್ತಾಯ್ತು ಅನ್ಕೋತೀನಿ. ನನ್ ಬಣ್ಣ ಬಯಲಾಯ್ತಲ್ವಾ? ತಗೊಳ್ಳಿ ನನ್ ಗಡ್ಡ, ನನ್ ಮೀಸೆ, ನಾನು ಹೋಗ್ತಾ ಇದ್ದೀನಿ. ಚಿಂಗಂ ಸರ್ ನನ್ನ ಜೈಲೊಳಗೆ ಹಾಕ್ಬಿಡಿ, ನನ್ನ ಜೈಲೊಳಗೆ ಹಾಕ್ಬಿಡಿ. Watch India's largest kids library only on Geo Hotstar. Download the app now.